ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಟೈಮ್ 9:30 ಆಗಿದೆ. ಮಾರ್ನಿಂಗ್ ಓದೋದಕ್ಕಾಗಿಲ್ಲ, ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ 9:30ಇಂದ. ಜಾಗ್ರಫಿ ಮೊನ್ನೆ 4 ಚಾಪ್ಟರ್ಸ್ ಓದಿದೆ, ಅದರದ್ದು ನೋಟ್ಸ್ ಓದ್ತಾ ಇದ್ದೀನಿ. ಅದು NCERTದು ನೋಟ್ಸ್ ಮಾಡ್ಕೊಂಡಿದ್ದೆ ಶಾರ್ಟಾಗಿ, ಅದನ್ನು ಓದ್ತಾ ಇದ್ದೀನಿ. ಈ ಥರ ಪಿಕ್ಚರ್ಸ್ ಬರೆದ್ಬಿಟ್ಟು ನಿಮ್ಗೆ ಏನು ಇಂಪಾರ್ಟೆನ್ಸ್ ಅನಿಸುತ್ತೋ ಅದನ್ನು ಬರೆದಿಟ್ರೆ ರಿವಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. NCERT ಕೆಲವ್ದು ಬರೆದಿಲ್ಲ ನಾನು, ಸೊ ಅದಕ್ಕೆ NCERT ಓದ್ಬಿಟ್ಟು ನೆಕ್ಸ್ಟ್ ಯಾವುದನ್ನ ಆ್ಯಡ್ ಮಾಡಿಲ್ಲ ಅದನ್ನು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದು ನಿಯರ್ ಬೈ ಇಲ್ಲದೆ ಇರೋದ್ರಿಂದ ನೀಟಾಗಿ ಸ್ಲೋ ಆಗಿ ಓದೋಣ ಅಂತ ಓದ್ತಾ ಇದ್ದೀನಿ. ಇದನ್ನೊಂದು 1 ಅವರಲ್ಲಿ ಫಿನಿಷ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಎಸ್ ವೇವ್ಸು, ಪಿ ವೇವ್ಸು, ಅದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ದಿಸ್ ಸ್ಟ್ರಕ್ಚರ್ ಆಫ್ ದ ಅರ್ತ್ ಆಲ್ಸೋ ಇಂಪಾರ್ಟೆಂಟು. ಕ್ರಸ್ಟು, ಮ್ಯಾಂಟಲು, ಅದು ಡಯಾಗ್ರಾಮ್ ನೆನ್ಪಿಟ್ಕೊಂಡ್ರೆ ಥಿಯರಿ ಬರಿಬೋದು. ವಾಲ್ಕ್ಯಾನೋದಲ್ಲಿ ಅದು ಇಂಟ್ರೂಸಿವ್ ಫಾರ್ಮ್ಸು, ಎಕ್ಸ್ಟ್ರೂಸಿವ್ ಫಾರ್ಮ್ಸ್ ಇಂಪಾರ್ಟೆಂಟು. ನಾನು ಇವಾಗ ಇಂಟ್ರೂಸಿವ್ ಫಾರ್ಮ್ಸ್ ತನಕ ಅಷ್ಟೇ ಓದ್ತೀನಿ, ಯಾಕಂದರೆ ನಾನು NCERTಲಿ ಅಷ್ಟೇ 4 ಚಾಪ್ಟರ್ಸ್ ಅಷ್ಟೇ ಓದಿರೋದು. ಸೊ ಇಂಟ್ರೂಸಿವ್ ಫಾರ್ಮ್ಸ್ನ ಕೇಳ್ತಾನೆ, ಪ್ರಿಲಿಮ್ಸಿಗೆ ಕೇಳೋ ಚಾನ್ಸಸ್ ಇದೆ. ಇವಾಗ ಟೈಮು 10:50 ಆಗಿದೆ, 10:55 ಆಗಿದೆ. ಇವಾಗ 11 o'clock ಆಗಿದೆ. 11ಇಂದ 2 o'clock ತನಕ ಲ್ಯಾಂಡ್ ಫಾರ್ಮ್ಸ್ ಯೂನಿಟ್ 3 ಮಿನರಲ್ಸ್ ಆ್ಯಂಡ್ ರಾಕ್ಸ್, ಜಿಯೋಮಾರ್ಫಿಕ್ ಪ್ರೊಸೆಸಸ್, ಲ್ಯಾಂಡ್ ಫಾರ್ಮ್ಸ್ ಆ್ಯಂಡ್ ದರ್ ಎವಲ್ಯೂಷನ್, ಅದು ಓದ್ತೀನಿ. ಮಿನರಲ್ಸ್ ಆ್ಯಂಡ್ ರಾಕ್ಸ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ರಾಕ್ಸ್ ಮೇನ್ ಇಂಪಾರ್ಟೆಂಟು. ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ಮಿನರಲ್ಸ್ ಗೊತ್ತಿರುತ್ತೆ. ರಾಕ್ಸದು ಮಾತ್ರ ಇಗ್ನಿಷಿಯಸ್ ರಾಕ್ಸು, ಸೆಡಿಮೆಂಟರಿ ರಾಕ್ಸು, ಮೆಟಮಾರ್ಫಿಕ್ ರಾಕ್ಸ್, ಅದು ಇಮೇಜ್ ಇದೆಯಲ್ಲ, ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಥಿಯರಿನ ನೆನ್ಪಿಟ್ಕೋಬೋದು. ಜಿಯೋಮಾರ್ಫಿಕ್ ಪ್ರೊಸೆಸ್ಸಲ್ಲಿ ಎಂಡೋಜೆನಿಕ್ ಪ್ರೊಸೆಸ್ಸು, ಎಕ್ಸೋಜೆನಿಕ್ ಪ್ರೊಸೆಸ್, ಅದು ಇಂಪಾರ್ಟೆಂಟು. ವೆದರಿಂಗು ಅದು ತುಂಬ ಇಂಪಾರ್ಟೆಂಟು. ಕೆಮಿಕಲ್ ವೆದರಿಂಗ್ ಅಂತ ಏನು ಬರುತ್ತೆ, ಫಿಸಿಕಲ್ ವೆದರಿಂಗ್ ಆದರೆ ಏನು ಫಾರ್ಮ್ ಆಗುತ್ತೆ, ಬಯಾಲಜಿಕಲ್ ಅಂದರೆ ಅದೇ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಮೂಮೆಂಟಲ್ಲಿ ವರ್ಡಿಂಗ್ಸ್ ನೆನ್ಪಿಟ್ಕೋಬೇಕು. ಹೇವ್ ಅಂದರೆ ಏನು, ಸ್ಲಂಪ್ ಅಂದರೆ ಏನು, ಆ ಥರ. ಪೊಸಿಷನ್ನು, ಡೆಪೋಸಿಷನ್ನು, ಸಾಯಿಲ್ ಫಾರ್ಮೇಷನ್ನು, ಇದೆಲ್ಲ ಜನರಲ್ ಟಾಪಿಕ್ಸ್, ಇದು ಗೊತ್ತಿರುತ್ತೆ. ನೀವೊಂದು ನೋಟ್ಸಲ್ಲಿ ಅದಕ್ಕೆ ರಿಲೇಟೆಡ್ ಡಯಾಗ್ರಾಮ್ ಬರೆದ್ಬಿಟ್ಟು ಆ ವರ್ಡಿಂಗ್ಸ್ ಬರೆದ್ಬಿಟ್ರೆ ನಿಮಗೆ ರಿವಿಷನ್ಗೆ ಈಸಿ ಆಗುತ್ತೆ. ಲ್ಯಾಂಡ್ ಫಾರ್ಮ್ಸು ಆ್ಯಂಡ್ ದರ್ ಎವಲ್ಯೂಷನು ತುಂಬ ಇಂಪಾರ್ಟೆಂಟು. ಇದರಿಂದ ನಮ್ಗೆ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಯುತ್ತು, ಮೆಚ್ಯೂರು, ಓಲ್ಡು, ಅದೆಲ್ಲ ಡಯಾಗ್ರಾಮ್ ಮಾಡಿಟ್ಕೋಬೇಕು. ನೆಕ್ಸ್ಟ್ ನೋಡಿ ವ್ಯಾಲೀಸ್ ಅಂದರೆ ಯಾವ ಥರ ಇರುತ್ತೆ, ಆ ಥರ ಡಯಾಗ್ರಾಮ್ ಮಾಡಿಟ್ಕೊಬೇಕು. ಪಾಟ್ ಹೋಲ್ಸ್ ಅಂದರೆ ಏನು, ಜಸ್ಟ್ ಡಯಾಗ್ರಾಮ್ ನೋಡಿದ್ರೆ ನೆನಪಾಗ್ಬಿಡುತ್ತೆ ನೇಮಿ. ನೆಕ್ಸ್ಟು ಡೆಲ್ಟಾಸು, ಫ್ಲಡ್ ಪ್ಲೇನ್ಸು, ಮಿಯಾಂಡರ್ಸು, ಆಕ್ಸ್ಬೋ ಲೇಕು, ಇದೆಲ್ಲ ಜಾಸ್ತಿ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಈ ಚಾಪ್ಟ್ರಲ್ಲಿ ಬರೋ ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟು. ಪೂಲ್ಸು, ಸಿಂಕ್ ಹೋಲ್ಸು, ಲ್ಯಾಪೀಸು, ಚಾಲ್ಕಟೈಟ್ಸು, ಸ್ಟಾಲ್ಗಮೈಟ್ಸು, ಪಿಲ್ಲರ್ಸು, ಅದೆಲ್ಲ ಇಂಪಾರ್ಟೆಂಟು. ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟು. ಗ್ಲಾಷಿಯಲ್, ಇರೋಷನಲ್ ಆ್ಯಂಡ್ ಡೆಪೋಸಿಷನಲ್ ಫಾರ್ಮ್ಸು ಸೊ ಇಂಪಾರ್ಟೆಂಟು. ಈ ಥರ ಡಯಾಗ್ರಾಮ್ಸ್ ನೋಡಿ ಒಂದು ಕಡೆ ಬರೆದಿಟ್ಕೊಂಡ್ರೆ ನೀಟಿಗೆ ಅರ್ಥ ಆಗುತ್ತೆ. ಡ್ರಮ್ಲಿನ್ಸು, ಔಟ್ ವಾಶ್ ಪ್ಲೇನ್ಸು, ನೆಕ್ಸ್ಟ್ ವೇವ್ಸ್ ಆ್ಯಂಡ್ ಕರೆಂಟ್ಸು ಇಂಪಾರ್ಟೆಂಟು. ಕೋಲ್ಡ್ ಕರೆಂಟ್ ಯಾವುದು ಅಂತ ನೋಟ್ಸ್ ಮಾಡಿಟ್ಕೋಬೇಕು. ಇವಾಗ ಟೈಮ್ 2:15 ಆಗಿದೆ. 3 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ಟೈಮ್ 5 o'clock ಆಗಿದೆ. ಸೊ ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀನಿ. ಕೇರ್ ಮ್ಯಾಗಝೀನ್ ಓದ್ತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ಟಾಪಿಕ್ಸ್ ಕೊಡ್ತಾರೆ, ಅದ್ರ ಜೊತೆ ಸ್ಟ್ಯಾಟಿಕ್ಸು ಕವರ್ ಮಾಡ್ತಾರೆ. ಸೊ ಸ್ಟ್ಯಾಟಿಕ್ಸ್ ಎಲ್ಲ ರಿವಿಷನ್ ಆಗುತ್ತೆ. ನ್ಯೂಸ್ ಪೇಪರು ಓದೋದ್ರ ಜೊತೆ ಕರೆಂಟ್ ಅಫೇರ್ಸ್ ಯಾವುದು ಇದು ಕೇರ್ ಮ್ಯಾಗಝೀನ್, ಇಲ್ಲ ಅಂದರೆ ನಮ್ಮ KPSC ಅವ್ರದ್ದು ಮ್ಯಾಗಝೀನು ಚೆನ್ನಾಗಿದೆ. KPSCಗೆ ಓಕೆ, ಎರಡರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಓದ್ಕೋಬೋದು. ನ್ಯೂಸ್ ಪೇಪರ್ ಜೊತೆ ಇದನ್ನು ಕಂಪ್ಲೀಟ್ ಮಾಡಿದ್ರೆ ಕರೆಂಟ್ ಅಫೇರ್ಸ್ ಫುಲ್ಲಾಗಿ ಕವರ್ ಆಗುತ್ತೆ. ನಂದು ಡೈಲಿ ರುಟೀನು ಪರ್ ಅವರ್ ಇಷ್ಟೇ ಓದ್ತೀನಿ ಅಂತ ಇಲ್ಲ. 8 hours ಓದೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಮ್ಮ ಮಗನಿಗೆ ಎಕ್ಸಾಮ್ ಇರೋದ್ರಿಂದ. ಇಲ್ಲಾಂದರೆ 8-9 hours 10 hours ಓದ್ತೀನಿ. ಅಫೇರ್ಸ್ ಮುಗಿಸೋಷ್ಟೊತ್ತಿಗೆ 7 o'clock ಆಯಿತು. ನೆಕ್ಸ್ಟ್ ಇನ್ನು ನನ್ನ ಮಗನಿಗೆ ಸ್ವಲ್ಪ ರಿವಿಷನ್ ಮಾಡಿಸ್ಬಿಟ್ಟು ಡಿನ್ನರ್ ಪ್ರಿಪೇರ್ ಮಾಡಬೇಕು. ಡಿನ್ನರ್ ಪ್ರಿಪೇರ್ ಮಾಡಿ
ಮಲ್ಕೋಬೇಕು. ಇನ್ನು ನಾಳೆ ಏನು ಕಂಪ್ಲೀಟ್ ಮಾಡಬೇಕು ಅಂತ ಇವತ್ತು ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆ ಟಾರ್ಗೆಟ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.